ಒಬ್ಬ ಮನುಷ್ಯನಿಗೆ ಒಂದು ದಿನಕ್ಕೆ ಎಷ್ಟು ನೀರನ್ನ ಕುಡಿಬೇಕು? ನಮ್ಗೆಲ್ಲ ಅದು ಗೊತ್ತಿಲ್ಲದೆ ಇರುವಂತ ವಿಷಯ. ಒಬ್ಬೊಬ್ರು ಒಂದೊಂದ್ ಹೇಳ್ತಾರೆ. ಊಟ ಆದ್ಮೇಲೆ ಕುಡಿರಿ ಅಂತಾರೆ, ಊಟದ ಮಧ್ಯೆ ಕುಡಿರಿ ಅಂತಾರೆ, ಊಟದ ನಂತರ ಕುಡಿರಿ ಅಂತ ಹೇಳ್ತಾರೆ. ತೂಕ ಕಡಿಮೆ ಮಾಡ್ಬೇಕಂದ್ರೆ ಎಷ್ಟು ನೀರನ್ನ ಕುಡಿಬೇಕು? ಮಕ್ಳು ಎಷ್ಟು ಕುಡಿಬೇಕು? ದೊಡ್ಡವ್ರು ಎಷ್ಟು ಕುಡಿಬೇಕು? ವಯಸ್ಸಾದವ್ರು ಎಷ್ಟು ಕುಡಿಬೇಕು? ಇಲ್ಲಿವರೆಗೂ ಯಾರಿಗೂ ಅದು ಸರಿಯಾಗಿ ಗೊತ್ತೇ ಇಲ್ಲ. ಮನಸ್ಸಿಗೆ ಬಂದಾಗೆ ಕುಡಿತೀವಿ, ಬಾಯಾರಿಕೆ ಆದಾಗ ಕುಡಿತೀವಿ, ಊಟ ಆದ್ಮೇಲೆ ಕುಡಿತೀವಿ. ಅದು ಸರಿನಾ ತಪ್ಪಾ? ನಾವು ಸರಿಯಾದ ರೀತಿಯಲ್ಲಿ ನೀರನ್ನ ಕುಡಿತಾ ಇದ್ದೀವಾ? ಅದು ನಮ್ಗೆ ಸರಿಯಾಗಿ ನಮ್ಮ ದೇಹಕ್ಕೆ ಬೆನಿಫಿಟ್ ಸಿಗ್ತಾ ಇದೆಯಾ ಇಲ್ವಾ ಅನ್ನೋದು ನಮ್ಗೆ ಗೊತ್ತಿಲ್ಲ. ಅದಕ್ಕೆ ನಾನು ಇವತ್ತು ನಾವು ಹೇಗೆ ನೀರನ್ನ ಕುಡಿಬೇಕು, ಎಷ್ಟು ಕುಡಿಬೇಕು, ಊಟ ಆದ್ಮೇಲೆ ಕುಡಿಬೇಕಾ, ಊಟದ ನಂತರ ಕುಡಿಬೇಕಾ, ಊಟದ ಮಧ್ಯೆ ಕುಡಿಬೇಕಾ, ಎಲ್ಲ ವಿಷಯನ ನಿಮ್ಗೆ ಇವತ್ತು ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ. ನೀವು ಕೂಡ ಇದೇ ಗೊಂದಲದಲ್ಲಿ ಇದ್ರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಹಾಗೆ ವಿಡಿಯೋ ನೋಡ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಅನ್ಸಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಏನಾದ್ರೂ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡೋ ಮುಖಾಂತರ ವಿಡಿಯೋ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿದ್ರೆ ನಾವು ಮಾಡೋ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ನಮ್ಮ ಮನುಷ್ಯನ ದೇಹ ಅನ್ನೋದು 78% ಆಫ್ ನೀರಿನಿಂದ ಕೂಡಿದೆ. ಒಂದು ದಿನ ಆಹಾರ ಇಲ್ಲ ಅಂದ್ರೆ ಇರ್ಬೋದು, ಆದ್ರೆ ನೀರಿಲ್ಲದೆ ನಾವು ಇರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂತ ಹೇಳಿದ್ರೆ ನಮ್ಮ ದೇಹಕ್ಕೆ ಅಷ್ಟು ನೀರಿನ ಅವಶ್ಯಕತೆ ಇದೆ. ನೀರು ಅಥವಾ ವಾಟರ್, ಈ ನೀರು ಅನ್ನೋದು ಒಂದು ವಾಸನೆ ಇಲ್ಲದ, ರುಚಿ ಇಲ್ಲದ ಒಂದು ದ್ರವ ಪದಾರ್ಥ. ಭೂಮಿಯ ಮೇಲಿನ ಎಲ್ಲ ಜೀವಿಗಳ ಉಳಿವಿಗೂ ನೀರಿನ ಒಂದು ಅವಶ್ಯಕತೆ ಇದ್ದೇ ಇದೆ. ಎಲ್ಲ ಪ್ರಾಣಿಗಳಿಗೂ, ಪಕ್ಷಿಗಳಿಗೂ, ಮನುಷ್ಯರಿಗೂ ನೀರು ಅತ್ಯವಶ್ಯಕ, ದಿನನಿತ್ಯ ಚಟುವಟಿಕೆಗಳಿಗೂ ಹಾಗೂ ಆರೋಗ್ಯಕ್ಕೂ. ನೀರು ನಮ್ಮ ದೇಹದಲ್ಲಿ ಕಡಿಮೆ ಆಯ್ತು ಅಂದ್ರೆ ನಾನಾ ರೀತಿಯಾದ ಆರೋಗ್ಯ ಸಮಸ್ಯೆಗಳನ್ನ ನಾವು ಎದುರಿಸಬೇಕಾಗುತ್ತೆ. ಅದರಲ್ಲಿ ನಮ್ಮ ದೇಹ ಅನ್ನೋದು ಒಂದು ನಿರ್ಜಲೀಕರಣ, ಡಿಹೈಡ್ರೇಟ್ ಆಗುತ್ತೆ. ನಮ್ಮ ಚರ್ಮ ಎಲ್ಲ ಒಂಥರ ಒಣಗಿದ ಹಾಗೆ ಆಗುತ್ತೆ. ನಮ್ಮ ಗಂಟ್ಲು ಒಣಗೋದಕ್ಕೆ ಶುರು ಆಗುತ್ತೆ, ಬಾಯಾರಿಕೆ ಜಾಸ್ತಿ ಆಗುತ್ತೆ. ನಮ್ಮ ದೇಹದಲ್ಲಿ, ನಮ್ಮ ಚರ್ಮದಲ್ಲಿ, ನಮ್ಮ ಮುಖದ ಮೇಲೆ ಮೊಡವೆಗಳು ಶುರುವಾಗುತ್ತೆ, ಉರಿ ಮೂತ್ರ ಶುರುವಾಗುತ್ತೆ. ನಮ್ಮ ಡೈಜೆಷನ್ ಅನ್ನೋದು ಸರಿಯಾಗಿ ಆಗೋದಿಲ್ಲ, ಮಲಬದ್ಧತೆ ಆಗುತ್ತೆ. ಈ ರೀತಿಯಾದ ಸಾಕಷ್ಟು ಸಮಸ್ಯೆಗಳು, ತಲೆನೋವು ಬರೋದಿರ್ಬೋದು, ಸುಸ್ತಾಗೋದಿರ್ಬೋದು, ಈ ರೀತಿಯಾದ ನಾನಾ ರೀತಿಯಲ್ಲಿ ನಾವು ನೀರಿನ ಅಂಶ ನಮ್ಮ ದೇಹದಲ್ಲಿ ಕಡಿಮೆ ಆದಾಗ ನಾವು ಎದುರಿಸ್ಬೇಕಾಗುತ್ತೆ. ನೀವೆಲ್ಲರೂ ಗಮನಿಸಿರ್ತೀರಾ, ಬೇಸಿಗೆ ಕಾಲದಲ್ಲಿ ನಮ್ಮ ದೇಹದಲ್ಲಿ ನೀರು ಕಡಿಮೆ ಆದಾಗ ಯಾವ್ಯಾವ ರೀತಿ ಆಗುತ್ತೆ. ನಮ್ಮ ಚರ್ಮ ಒಣಗೋದಾಗಿರ್ಬೋದು, ಮುಖದ ಮೇಲೆ ಮೊಡವೆಗಳು ಬರೋದಿರ್ಬೋದು, ಈ ರೀತಿಯಾಗಿ ದೇಹದಲ್ಲಿ ಉಷ್ಣತೆ, ಹೀಟ್ ಜಾಸ್ತಿ ಆಗೋದಿರ್ಬೋದು. ಈ ರೀತಿಯಾಗಿ ನಮ್ಗೆ ನಮ್ಮ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆದಾಗ ನಾವು ಈ ರೀತಿಯಾದ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ. ಡೈಜೆಷನ್ ಸರಿಯಾಗಿ ಆಗದೆ ಇದ್ದಾಗ, ನಮ್ಮ ದೇಹದಲ್ಲಿ ವಿಷಕಾರಿ ಪದಾರ್ಥಗಳು ಹೊರಗಡೆ ಹೋಗದೆ ಇದ್ದಾಗ ದಿನೇ ದಿನೇ ತೂಕ ಕೂಡ ಹೆಚ್ಚಾಗುತ್ತಾ ಬರುತ್ತೆ, ನೀರಿನ ಅಂಶ ಕಡಿಮೆ ಆದಾಗ. ನೀರು ಸರಿಯಾಗಿ ಕುಡಿದ್ರೆ ನಮ್ಮ ದೇಹದಲ್ಲಿ ನಮ್ಮ ಚರ್ಮ ಅನ್ನೋದು ಚೆನ್ನಾಗಿರುತ್ತೆ, ಮಲಬದ್ಧತೆ ಇಂದ ನಾವು ಹೊರಗಡೆ ಬರ್ಬೋದು, ಡೈಜೆಷನ್ ಅನ್ನೋದು ಸರಿಯಾಗಿ ಆಗುತ್ತೆ, ನಮ್ಮ ದೇಹದಲ್ಲಿ ಕೆಟ್ಟ ಟಾಕ್ಸಿನ್ಸ್ಗಳು ಹೊರಗಡೆ ಹೋಗುತ್ತೆ. ಇದರಿಂದ ನಮ್ಮ ತೂಕವನ್ನ ನಾವು ಹತೋಟಿಯಲ್ಲಿ ಇಟ್ಕೊಳ್ಬಹುದು. ಹಾಗೆ ನಮ್ಮ ದೇಹದಲ್ಲಿ ನಮ್ಮ ದೇಹಕ್ಕೆ ಬೇಕಾಗಿರುವ ಸಾಕಷ್ಟು ಪ್ರಮಾಣದ ನೀರನ್ನ ಕೊಟ್ಟಾಗ ನಾವು ಎಲ್ಲ ರೀತಿಯ ಅನಾರೋಗ್ಯಗಳಿಂದ ದೂರ ಇರ್ಬೋದು. ಹಾಗಿದ್ರೆ ಒಬ್ಬ ಮನುಷ್ಯನಿಗೆ ಒಂದು ದಿನಕ್ಕೆ ಎಷ್ಟು ನೀರು ಬೇಕು? ಒಬ್ಬ ಮನುಷ್ಯನಿಗೆ ಒಂದು ದಿನಕ್ಕೆ 2.5 ಇಂದ 3 ಲೀಟರ್ ಕನಿಷ್ಠ ಪ್ರಮಾಣದಲ್ಲಿ ನಾವು ನೀರನ್ನ ಕುಡಿಬೇಕು. ನಾನು ಹೇಳ್ತಾ ಇರುವಂತದ್ದು ಕನಿಷ್ಠ ಪ್ರಮಾಣದಲ್ಲಿ. ಇದ್ರಿಗಿಂತ ಜಾಸ್ತಿಯಾಗಿ ನೀವು ಎಷ್ಟೇ ಕುಡಿದ್ರೂ ಕೂಡ ನಮ್ಮ ದೇಹಕ್ಕೆ ಒಳ್ಳೆಯದು. 2.5 ಇಂದ 3 ಲೀಟರ್ ಅಷ್ಟು ನೀರಿನ ಅವಶ್ಯಕತೆ ನಮ್ಮ ದೇಹಕ್ಕೆ ಕನಿಷ್ಠ ಪ್ರಮಾಣದಲ್ಲಿ ಬೇಕೇ ಬೇಕು. ಅದು ಗೊತ್ತಾಗಿಲ್ಲ ಅಂದ್ರೆ ಈ ತರ ಒಂದು ಗ್ಲಾಸ್ ಅಲ್ಲಿ 8 ಗ್ಲಾಸ್ ಆಫ್ ವಾಟರ್, 8 ಲೋಟ ನೀರು ಒಂದು ದಿನಕ್ಕೆ ಒಬ್ಬ ಮನುಷ್ಯನಿಗೆ ಬೇಕು. ಅದರಲ್ಲೂ ನಾವು ಹೆಚ್ಚು ಕೆಲಸ ಮಾಡೋರಿದ್ರೆ, ಹೆಚ್ಚು ವ್ಯಾಯಾಮ, ಎಕ್ಸರ್ಸೈಸ್ ಮಾಡೋರಿದ್ರೆ ನಮ್ಮ ದೇಹದಲ್ಲಿ ಎಷ್ಟು ನಾವು ಬೆವರ್ತೀವಿ, ಎಷ್ಟು ನಮ್ಗೆ ಬಾಯಾರಿಕೆ ಆಗುತ್ತೆ, ನಾವು ಎಷ್ಟು ಬಾರಿ ಮೂತ್ರ ವಿಸರ್ಜನೆ ಮಾಡ್ತೀವಿ, ಎಷ್ಟು ನಾವು ನೀರು ಹೊರಗಡೆ ಹಾಕಿದೀವಿ ಅಷ್ಟು ನೀರನ್ನ ನಮ್ಮ ದೇಹಕ್ಕೆ ವಾಪಸ್ ನಾವು ಕೊಡ್ಬೇಕು. ಮಿನಿಮಮ್ ಕನಿಷ್ಠ ಪ್ರಮಾಣದಲ್ಲಿ 8 ಲೋಟ ನೀರನ್ನು ನಾವು ದಿನನಿತ್ಯ ಬಳಸಬೇಕು. ಅದರಲ್ಲಿ ಎಳೆ ಮಕ್ಕಳಿಗೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಕೊಡ್ಬೋದು. ಆಟ ಆಡೋ ಮಕ್ಕಳಿದ್ರೆ ಅವರಿಗೆ ನೀವು ಅವರು ಎಷ್ಟು ಬೆವರ್ತಾರೆ, ಅವ್ರು ಎಷ್ಟು ಆಟ ಆಡ್ತಾರೆ ಅದರ ಮೇಲೆ ಅವರಿಗೆ ನೀವು ಅದರ ಅನುಗುಣವಾಗಿ ನೀರನ್ನ ಕೊಡ್ಬೋದು. ವಯಸ್ಸಾದವ್ರಿಗೂ ಕೂಡ ಅಷ್ಟೇ, ಅವರು ನಾವು ಮಧ್ಯಮ ವಯಸ್ಕರು ಎಷ್ಟು ಕುಡಿತೀವಿ ಅಷ್ಟು ನೀರನ್ನೇ ಅವರು ಕುಡಿಲೇಬೇಕು. ಹಾಗಿದ್ರೆ ಊಟದ ಮಧ್ಯದಲ್ಲಿ ನೀರನ್ನ ಕುಡಿಬೇಕಾ, ಊಟದ ಮುಂಚೆ ಕುಡಿಬೇಕಾ, ಊಟ ಆದ್ಮೇಲೆ ಕುಡಿಬೇಕಾ? ನಮ್ಗೆಲ್ಲರಿಗೂ ಇರುವ ಕ್ವಶನ್, ಒಂದು ಗೊಂದಲದ ಪ್ರಶ್ನೆ ಅಂದ್ರೆ ಇದೆ ಅಲ್ವಾ.
ಕೆಲವರು ಊಟದ ಮುಂಚೆ ಕುಡಿದ್ರೆ ಒಳ್ಳೇದು ಅಂತಾರೆ, ಕೆಲವರು ಊಟದ ಮಧ್ಯದಲ್ಲಿ ಕುಡಿದ್ರೆ ಒಳ್ಳೇದು ಅಂತಾರೆ, ಇನ್ ಕೆಲವರು ಊಟ ಆದ್ಮೇಲೆ ಕುಡಿದ್ರೆ ಒಳ್ಳೇದು. ಇವು ಮೂರು ಕೂಡ ನಮ್ಮ ಜೀರ್ಣಶಕ್ತಿಗೆ ಒಂದು ಸಹಾಯ ಮಾಡಲ್ಲ. ಹಾಗಿದ್ರೆ ಹೇಗ್ ಕುಡಿಬೇಕು? ಊಟ ಮಾಡುವ ಅರ್ಧ ಮುಕ್ಕಾಲು ಗಂಟೆ ಮುಂಚಿತವಾಗಿ ನೀವು ನೀರನ್ನ ಕುಡಿದ್ರೆ ಒಳ್ಳೇದು. ಇಲ್ಲ ಅಂದ್ರೆ ಊಟ ಮಾಡಿದ ನಂತರ ಒಂದು 2 ಗಂಟೆ ಆದ್ಮೇಲೆ ನೀವು ನೀರನ್ನ ಕುಡಿಬೇಕು. ಈ ರೀತಿ ಮಾಡೋದ್ರಿಂದ ನಮ್ಮ ಜೀರ್ಣಶಕ್ತಿ ಸರಾಗವಾಗಿ ನಡೆಯೋದಕ್ಕೆ ಸಹಾಯ ಆಗುತ್ತೆ. ನೀವೆಲ್ಲರೂ ಊಟ ಮಾಡಿದ ಕೂಡ್ಲೆ ಘಟ ಅಂತ ನೀರನ್ನು ಕುಡಿತಿರ್ಬೋದು. ಅದನ್ನ ಇವತ್ತಿಂದನೇ ಬಿಡಿ. ಊಟ ಆಗಿ ಒಂದು 2 ಗಂಟೆ ನಂತರ ನೀರನ್ನ ಕುಡಿಯೋ ಅಭ್ಯಾಸ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಊಟ ಮಾಡುವ ಒಂದು ಅರ್ಧ ಮುಕ್ಕಾಲು ಗಂಟೆ ಮುಂಚಿತವಾಗಿ 1 ಗ್ಲಾಸ್ ನೀರನ್ನ ಕುಡಿಯೋ ಅಭ್ಯಾಸವನ್ನ ಮಾಡಿಕೊಳ್ಳಿ. ಈ ರೀತಿ ಮಾಡೋದ್ರಿಂದ ನಮ್ಮ ಜೀರ್ಣಶಕ್ತಿ ಸರಿಯಾಗಿ ಆಗುತ್ತೆ. ನಮ್ಮ ದೇಹದಲ್ಲಿ ಕೆಟ್ಟ ಟಾಕ್ಸಿನ್ಸ್ಗಳು ಹೊರಗಡೆ ಹೋಗೋದಕ್ಕೂ ಕೂಡ ಸಹಕಾರಿಯಾಗುತ್ತೆ. ನಮ್ಮ ತೂಕವನ್ನು ಕೂಡ ನಾವು ಹತೋಟಿಯಲ್ಲಿ ಇಟ್ಕೊಳ್ಬಹುದು. ಹಾಗಿದ್ರೆ 8 ಲೋಟ ನೀರನ್ನ ನಾವು ಯಾವ್ಯಾವ ಟೈಮಲ್ಲಿ ಕುಡಿಬೇಕು? ಬೆಳಿಗ್ಗೆ ಎದ್ದ ತಕ್ಷಣ 1 ಗ್ಲಾಸ್ ನೀರನ್ನ ಕುಡಿರಿ. ಆನಂತರ ನಿಮ್ಗೆ ಏನಾದ್ರು ವಾಕಿಂಗ್, ಎಕ್ಸರ್ಸೈಸ್, ವ್ಯಾಯಾಮ ಈ ತರ ಮಾಡೋ ಕೆಲಸ ಇದ್ರೆ ಅವೆಲ್ಲ ಮಾಡಿದ ನಂತರ 1 ಗ್ಲಾಸ್ ನೀರನ್ನ ಕುಡಿರಿ. ಆಮೇಲೆ ನೀವು ಬ್ರೇಕ್ಫಾಸ್ಟ್ ಮಾಡ್ತೀರಾ ಅನ್ನೋ ಮುಂಚೆ ಅರ್ಧ ಗಂಟೆ ಮುಂಚೆ 1 ಗ್ಲಾಸ್ ನೀರನ್ನ ಕುಡಿರಿ. 3 ಗ್ಲಾಸ್ ಆಯ್ತಲ್ವಾ? ಆನಂತರ ಮಧ್ಯದಲ್ಲಿ ನಿಮ್ಗೆ ಯಾವಾಗ್ಲಾದ್ರೂ ಏನಾದ್ರೂ ತಿನ್ಬೇಕು ಅನಿಸ್ದಾಗ ಅಂತ ಟೈಮಲ್ಲಿ 1 ಗ್ಲಾಸ್ ನೀರನ್ನ ಕುಡಿರಿ. 4 ಗ್ಲಾಸ್ ಆಯ್ತು. ಮಧ್ಯಾಹ್ನ ಊಟದ ಮುಂಚೆ ಅಥವಾ ಊಟ ಆದ್ಮೇಲೆ 1 ಗ್ಲಾಸ್ ನೀರನ್ನ ಕುಡಿರಿ. 5 ಗ್ಲಾಸ್ ಆಯ್ತು. ಮತ್ತೆ ಸಂಜೆ ಮಧ್ಯದಲ್ಲಿ ಏನಾದ್ರೂ ತಿನ್ಬೇಕು, ಏನಾದ್ರೂ ಸ್ನಾಕ್ಸ್ ಟೈಮಲ್ಲಿ ಅನಿಸ್ದಾಗ ಅವಾಗ 1 ಗ್ಲಾಸ್ ನೀರನ್ನ ಕುಡಿರಿ. 6 ಗ್ಲಾಸ್ ಆಯ್ತು. ಸಂಜೆ ಊಟದ ಮುಂಚೆ ಅಥವಾ ಊಟ ಆದ್ಮೇಲೆ 1 ಗ್ಲಾಸ್ ನೀರನ್ನ ಕುಡಿರಿ. 7 ಗ್ಲಾಸ್ ಆಯ್ತು. ರಾತ್ರಿ ಮಲಗುವ ಒಂದು 15 ನಿಮಿಷ ಮುಂಚೆ 1 ಗ್ಲಾಸ್ ನೀರನ್ನ ಕುಡಿರಿ. 8 ಗ್ಲಾಸ್ ನೀರು ಆಯ್ತು. ದಿನಕ್ಕೆ ಈ ರೀತಿಯಾಗಿ ಡಿವೈಡ್ ಮಾಡ್ಕೊಂಡು ನೀವು ನೀರನ್ನ ಕುಡಿತಾ ಬನ್ನಿ. ಅಳತೆ ಪ್ರಕಾರದಲ್ಲಿ ಇಟ್ಟು ನಾನು ಇಷ್ಟು ನೀರನ್ನ ಇವತ್ತು ಮುಗಿಸ್ಬೇಕು ಅಂತ ಅನ್ಕೊಂಡು ಆ ರೀತಿಯಾಗಿ ಕುಡಿದ್ರೂ ಕೂಡ ಒಳ್ಳೇದು. ಇವಾಗಿನ ಕಾಲದಲ್ಲಿ ಸಾಕಷ್ಟು ಜನ ಅಷ್ಟು ಪ್ರಮಾಣದ ನೀರನ್ನ ಕುಡಿಯಲ್ಲ. ಖಂಡಿತ ನಾವು ನಮ್ಮ ದೇಹಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ನೀರನ್ನ ಕೊಟ್ರೆ ಮಾತ್ರನೇ ನಾವು ಆರೋಗ್ಯದಿಂದ ಇರೋಕ್ಕೆ ಸಾಧ್ಯ. ಅನೇಕ ಅನಾರೋಗ್ಯ ಸಮಸ್ಯೆಗಳಿಂದ ದೂರ ಇರೋದಕ್ಕೆ ಸಾಧ್ಯ. ನೀರನ್ನ ಕುಡಿಯೋದ್ರಿಂದ ನಮ್ಗೆ ಎಷ್ಟೋ ಆರೋಗ್ಯ ಪ್ರಯೋಜನಗಳು ಸಿಗುತ್ತೆ. ನಮ್ಮ ದೇಹಕ್ಕೆ ಬೇಕಾಗಿರುವ ಒಂದು ಅಮೃತ ಅಂತ ಹೇಳ್ಬೋದು ನೀರು. ಹಾಗಾಗಿ 8 ಗ್ಲಾಸ್ ವಾಟರ್ ಅನ್ನ ಅಳತೆ ಮಾಡಿಕೊಂಡು ಕನಿಷ್ಠ ಪ್ರಮಾಣದಲ್ಲಿ, ನೀವು ಜಾಸ್ತಿಯಾಗಿ ಕುಡಿಯೋದಕ್ಕೆ ಆಗಿಲ್ಲ ಅಂದ್ರೂ ಕನಿಷ್ಠ ಪ್ರಮಾಣದಲ್ಲಿ 8 ಲೋಟ ನೀರನ್ನ ಈ ರೀತಿಯಾಗಿ ಡಿವೈಡ್ ಮಾಡ್ಕೊಂಡು ನೀವು ಕುಡಿತಾ ಬನ್ನಿ. ಇದರಿಂದ ಖಂಡಿತ ನೀವು ನಿಮ್ಮ ದಿನನಿತ್ಯ ನಿಮ್ಮ ದೇಹಕ್ಕೆ ಬೇಕಾಗಿರುವ ನೀರನ್ನ ನೀವು ಒದಗಿಸೋದಕ್ಕೆ ಸಹಕಾರಿಯಾಗುತ್ತೆ. ಹಾಗೆ ನಿಮ್ಮ ತೂಕವನ್ನ ಕೂಡ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋದಕ್ಕೆ ಸಹಕಾರಿಯಾಗುತ್ತೆ. ನಾವು ತಿಂದಿರುವ ಆಹಾರ, ಕಾರ್ಬೋಹೈಡ್ರೇಟ್ಸ್ ಆಗಿರ್ಬೋದು, ಪ್ರೋಟೀನ್ ಆಗಿರ್ಬೋದು, ಎಲ್ಲದು ಒಂದು ಸರಿಯಾದ ಪ್ರಮಾಣದಲ್ಲಿ ನಮ್ಮ ದೇಹಕ್ಕೆ ಸಿಗ್ಬೇಕು ಅಂದ್ರೆ ನಾವು ಸಾಕಷ್ಟು ಪ್ರಮಾಣದಲ್ಲಿ ನೀರನ್ನ ಕುಡಿಬೇಕು. ನಮ್ಮ ದೇಹದಲ್ಲಿ ಚಯಾಪಚಯ ಕ್ರಿಯೆ ಚೆನ್ನಾಗಿ ಆಗಿ ನಮ್ಮ ಅಂಗಾಂಗಗಳಿಗೂ ನಾವು ತಿಂದಿರುವ ಆಹಾರದಲ್ಲಿರುವಂತ ನ್ಯೂಟ್ರಿಯೆಂಟ್ಸ್ ಆಗಿರ್ಬೋದು ಅದು ನಮ್ಮ ದೇಹಕ್ಕೆ ಸರಿಯಾಗಿ ಸಿಗ್ಬೇಕಂದ್ರೆ ನಾವು ಸರಿಯಾದ ಪ್ರಮಾಣದಲ್ಲಿ ಸಾಕಷ್ಟು ಪ್ರಮಾಣದ ನೀರನ್ನ ನಮ್ಮ ದೇಹಕ್ಕೆ ನಾವು ಕೊಡಬೇಕು. ಹಾಗೆ ಮಾಡಿದಾಗ ಮಾತ್ರ ನಮ್ಮ ದೇಹದಲ್ಲಿ ನಾವು ಆರೋಗ್ಯವಾಗಿರೋದಕ್ಕೂ ಸಾಧ್ಯ. ಎಲ್ಲ ನ್ಯೂಟ್ರಿಯೆಂಟ್ಸ್ಗಳು ನಮ್ಮ ದೇಹಕ್ಕೆ ಸಿಗುತ್ತೆ. ಅನೇಕ ಅನಾರೋಗ್ಯ ಸಮಸ್ಯೆಗಳಿಂದನೂ ದೂರ ಇರ್ಬೋದು, ಆರೋಗ್ಯವಾಗಿ ಹೆಲ್ದಿಯಾಗಿರ್ಬೋದು. ಹಾಗಾಗಿ ನೀರು ಅನ್ನೋದು ನಮ್ಮ ದೇಹಕ್ಕೆ ಬೇಕಾಗಿರುವ ಒಂದು ಅತ್ಯಮೂಲ್ಯವಾದ ಒಂದು ಪದಾರ್ಥ ಅಂತಾನೆ ಹೇಳ್ಬೋದು. ಹಾಗಾಗಿ ಸಾಕಷ್ಟು ಪ್ರಮಾಣದ ನೀರನ್ನ ಕುಡಿದು ಹೆಲ್ದಿ ಆಗಿರೋಣ ನೀವು ಎಲ್ಲರೂ. ಹಾಗೆ ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರು ಕೂಡ ಇದೇ ಒಂದು ವಿಧಾನದಲ್ಲಿ ನೀರನ್ನ ಕುಡಿತಾ ಬನ್ನಿ. ಖಂಡಿತ ನಿಮ್ಮ ತೂಕ ಅನ್ನೋದು ನೀವು ದಿನೇ ದಿನೇ ಕಡಿಮೆ ಆಗ್ತಾ ಬರ್ಬೋದು. ಇದೇ ರೀತಿ ನೀವು ಫಾಲೋ ಮಾಡ್ಕೊಂಡು ಬಂದ್ರೆ, ನಾನು 8 ಲೋಟ ನೀರನ್ನ ಯಾವ ರೀತಿಯಾಗಿ ಕುಡೀರಿ ಅಂತ ಹೇಳಿದೀನಿ, ಅದೇ ರೀತಿಯಾಗಿ ತಪ್ಪದೆ ನೀವು ಕುಡಿತಾ ಬಂದ್ರೆ ನಿಮ್ಮ ದೇಹದಲ್ಲಿ ತೂಕ ಅನ್ನೋದು ದಿನಕ್ಕೆ ನೀವು ಏನಿಲ್ಲ ಅಂದ್ರೂ 1 kg ವರೆಗೂ ನೀವು ತೂಕವನ್ನ ಕಡಿಮೆ ಮಾಡ್ಕೊಳ್ಬಹುದು. ಹಾಗಿದ್ರೆ ಬರೀ ತೂಕ ಕಡಿಮೆ ಮಾಡ್ಕೊಳ್ಳೋರು ಮಾತ್ರ ಅಲ್ಲದೆ ಎಲ್ಲರಿಗೂ ಕೂಡ ಇಷ್ಟು ಪ್ರಮಾಣದ ನೀರಿನ ಅವಶ್ಯಕತೆ ಇದ್ದೇ ಇದೆ. ಖಂಡಿತವಾಗಿಯೂ ರೀತಿಯಾದ ಒಂದು ವಿಧಾನದಲ್ಲಿ ಮರೀದೆ ನಿಮ್ಮ ಆರೋಗ್ಯಕ್ಕೋಸ್ಕರ ನೀವು ಇದೇ ರೀತಿಯಾಗಿ ನೀರನ್ನ ಕುಡಿತಾ ಬನ್ನಿ, ಹೆಲ್ದಿ ಆಗಿರಿ. ಹಾಗಿದ್ರೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಹಾಗೆ ಈ ನೀರಿನ ಡಯಟ್ ಅನ್ನ ಫಾಲೋ ಮಾಡ್ತೀರಾ ಅಂತ ಅನ್ಕೊಳ್ತೀನಿ. ಖಂಡಿತ ಫಾಲೋ ಮಾಡಿ ಹೆಲ್ದಿ ಆಗಿರಿ. ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತಾ ಹೋಗ್ತೀನಿ. ಅಲ್ಲಿವರೆಗೂ
ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.